ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ನಮ್ಮ ದಕ್ಷಿಣ ಭಾರತದ ಮತ್ತೊಬ್ಬ ಹೆಮ್ಮೆಯ ತಾರೆ ಕಲಾವಿದೆ ವಾಣಿಶ್ರೀ ಅಮ್ಮ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಹೊತ್ತು ತಂದಾಯಿತು. ಹೌದು ಸ್ನೇಹಿತರೆ, ವಾಣಿಶ್ರೀ ಅಮ್ಮನ ಬಗ್ಗೆ ಸಮಗ್ರವಾಗಿ ಕೆಲವು ಮಾಹಿತಿಗಳನ್ನ ಕಲೆ ಹಾಕೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಕೆಲವು ಹಾಕಿದ್ದೀನಿ, ಇನ್ನು ಮಿಕ್ಕಿದ್ದು ನಾಳಿನ ಸಂಚಿಕೆಯಲ್ಲಿ ಹೇಳ್ತೀನಿ ತಿಳಿಸ್ತಾ. ವಾಣಿಶ್ರೀ ಇವರ ಮೂಲ ಹೆಸರು ರತ್ನಕುಮಾರಿ. ಹುಟ್ಟಿದ್ದು ಆಗಸ್ಟ್ 3ನೇ ತಾರೀಕು 1948ನೇ ಇಸ್ವಿಯಲ್ಲಿ ನೆಲ್ಲೂರಿನವರವರು. ಇವರು ತಂದೆ ತಾಯಿ ಅಕ್ಕ ತಮ್ಮ ಈ ಥರ ಎಲ್ಲ ತುಂಬ ಕುಟುಂಬದಲ್ಲಿ ಬೆಳೆದಂಥವ್ರು. ಅವರ ತಂದೆಗೆ TB ಅಟ್ಯಾಕ್ ಆಗಿಬಿಡುತ್ತೆ. TB ಅಟ್ಯಾಕ್ ಆಗಿ ತಂದೆಯವರು ಕಾಲವಾಗ್ತಾರೆ. ತಂದೆಯವರು ಕಾಲವಾದ ಕೆಲವೇ ದಿವಸಗಳಲ್ಲಿ ಅವರ ದೊಡ್ಡ ಅಕ್ಕ ಒಬ್ಬರು ತೀರೋಗ್ಬಿಡ್ತಾರೆ. ಅವರು ತೀರೋಗಿ 15 ದಿವಸದಲ್ಲಿ ಇನ್ನೊಬ್ರು ತಮ್ಮ ತೀರೋಗ್ಬಿಡ್ತಾರೆ. ಸೊ ಮೇಲಿನ ಮೇಲೆ ವಿತ್ ಇನ್ ಸ್ಪ್ಯಾನ್ ಆಫ್ ಸಮ್ ಮಂತ್ಸಲ್ಲೇ ಅವ್ರ ಕುಟುಂಬದಲ್ಲಿ ಡೆತ್ ಆಗಿಬಿಡುತ್ತೆ. ಆಗ ಅವ್ರ ತಾಯಿ ಇವ್ರನ್ನ ಇನ್ನೊಬ್ಬರು ಇವ್ರ ಅಕ್ಕನ್ನ ಕರ್ಕೊಂಡು ಮದ್ರಾಸಿಗೆ ಬರ್ತಾರೆ. ಅಲ್ಲಿ ಇವರ ಒಂದು ವಿದ್ಯಾಭ್ಯಾಸಕ್ಕೆ ಮತ್ತೊಂದಕ್ಕೆಲ್ಲ ಆಂಧ್ರ ಮಹಿಳಾ ಸಭಾ ಅಂತ ಇದೆ. ಅಲ್ಲಿ ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ನೆಲ್ಲ ಫ್ರೀಯಾಗಿ ಹೇಳ್ಕೊಡ್ತಾರೆ. ಕೆಲವು ಬೇಸಿಕ್ ಎಜುಕೇಷನ್ಗಳು ಹೇಳ್ಕೊಡೋರು. ಅಲ್ಲಿ ಇವರು ಭರತನಾಟ್ಯಕ್ಕೆ ಸೇರ್ಕೊತಾರೆ. ಭರತನಾಟ್ಯಕ್ಕೆ ಸೇರಿಕೊಂಡು ಅಲ್ಲಿ ಕೆಲವು ಕಲ್ಚರಲ್ ಆ್ಯಕ್ಟಿವಿಟೀಸು, ಈ ರಕ್ತ ಕಣ್ಣೀರು ಅನ್ನೋ ನಾಟಕದಲ್ಲಿ ಒಂದು ಪಾತ್ರ ಮಾಡ್ತಾರೆ. ಕೆಲವು ತಮಿಳಿನ ಪ್ಲೇಗಳಲ್ಲಿ ಅವರು ಆ್ಯಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಒಂದು ಅಲ್ಲಿನ ಒಂದು ಕಲ್ಚರಲ್ ಪ್ರೋಗ್ರಾಮು ಒಂದು ಸ್ಟಾರ್ಟ್ ಆಗಿರುತ್ತೆ. ಆ ಕಲ್ಚರಲ್ ಪ್ರೋಗ್ರಾಮ್ ನೋಡೋದಕ್ಕೆ ನಮ್ಮ ಹೆಮ್ಮೆಯ ಕನ್ನಡಿಗ ಶ್ರೀ ಹುಣಸೂರು ಕೃಷ್ಣಮೂರ್ತಿ ಸರ್ ಹೋಗಿರ್ತಾರೆ. ಅಲ್ಲಿ ವಾಣಿಶ್ರೀ ಅಮ್ಮ ಅವರು ಡ್ಯಾನ್ಸ್ ಮಾಡೋದು, ಅವರು ನಾಟಕಗಳಲ್ಲೆಲ್ಲ ಈ ಕಲ್ಚರಲ್ ವಿಷಯಗಳಲ್ಲಿ ಆ್ಯಕ್ಟಿವ್ ಆಗಿರೋದನ್ನು ಗಮನಿಸಿ ಸಾವಿತ್ರಿ ಅವ್ರ ಥರ ಕಾಣ್ತಾರೆ, ಯಂಗರ್ ವರ್ಷನ್ ಸಾವಿತ್ರಿ ಥರ ಕಾಣ್ತಾರೆ. ಆ ಹುಡುಗಿನ ಕರ್ಸೋಕ್ಕಾಗತ್ತ ಅಂತ ಇವ್ರಿಗೆಲ್ಲ ಟೆನ್ಷನ್ ಆಗೋಗಿದೆ. ಏನು ಸರಿಗೆ ಮಾಡಿಲ್ವಾ, ಏನಾದ್ರು ಬೈಯೋದಕ್ಕೆ ಕರೆದಿದ್ದಾರಾ ಏನು ಅಂತ. ಆವಾಗ ನಮ್ಮ ಹುಣಸೂರು ಕೃಷ್ಣಮೂರ್ತಿ ಸರ್ ಕೇಳಿದ್ರಂತೆ, ಇಲ್ಲಮ್ಮ ನಾನು ಹಿಂಗೆ ಕನ್ನಡ ಸಿನಿಮಾ ಡೈರೆಕ್ಟ್ರು, ನಾನು ಸಿನಿಮಾ ಮಾಡ್ತಾಯಿದ್ದೀನಿ, ನೀವು ಆ್ಯಕ್ಟ್ ಮಾಡ್ತೀರಾ ಅಂತ. ನಿಮ್ಮ ಅಪ್ಪ ಅಮ್ಮ ಯಾರು ಇದ್ದಾರಾ ಫಸ್ಟ್ ಅಂತ ಕೇಳಿದ್ರಂತೆ. ಇಲ್ಲ, ಅಮ್ಮ ಊರಲ್ಲಿದ್ದಾರೆ, ನಾನು ನಮ್ಮ ಅಕ್ಕ ಮಾತ್ರ ಇರೋದು ಇಲ್ಲಿ, ಹಿಂಗೆ ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಿದ ತಕ್ಷಣ ಹ್ಞೂ ಮಾಡ್ತೀನಿ ಅಂತ ಹಿಂದೆ ಮುಂದೆ ಯೋಚನೆ ಮಾಡದೆ ಒಪ್ಕೊಂಬಿಟ್ರಂತೆ. ಫಸ್ಟು ಅವ್ರ ತಾಯಿಯವ್ರಿಗೆ ಅಷ್ಟು ಇಷ್ಟ ಇರಲಿಲ್ಲ ವಾಣಿಶ್ರೀ ಅಮ್ಮ ಕಲಾವಿದೆಯಾಗಿ ಆಗೋದು. ಆಮೇಲೆ ಅವಕಾಶ ಬಂದಿದೆ ಅಂತ ತಿಳ್ಕೊಂಡು ಇವರು ಮೊಟ್ಟ ಮೊದಲನೇದಾಗಿ ಬಣ್ಣ ಹಚ್ಚಿದ್ದು, ಸಿನಿಮಾ ಪರದೆಗೆ ಪರಿಚಯ ಆಗಿದ್ದು ನಮ್ಮ ಕನ್ನಡ ಚಿತ್ರ ವೀರ ಸಂಕಲ್ಪ ಚಿತ್ರದ ಮೂಲಕ. ಹುಣಸೂರು ಕೃಷ್ಣಮೂರ್ತಿ ಸರ್ ಆ ಸಿನಿಮಾದ ನಿರ್ದೇಶಕರು, ಅವರು ಅಭಿನಯಿಸ ಕೂಡ ಇದ್ದರು ಆ ಪಿಕ್ಚರಲ್ಲಿ. ಆಮೇಲೆ BM ವೆಂಕಟೇಶ್ ಅವರಿದ್ದರು, ಆದ್ವಾನಿ ಲಕ್ಷ್ಮೀದೇವಿ ಅವರಿದ್ದರು ಆ ಪಿಕ್ಚರಲ್ಲಿ. ಸೊ ವೀರ ಸಂಕಲ್ಪ ಸಿನಿಮಾದ ಮೂಲಕ ಅವರು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು. ಸಾಕಷ್ಟು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಕೆಲವು ಪ್ರಮುಖವಾದದ್ದು ಹೇಳಬೇಕಂದ್ರೆ ಮುರಿಯದ ಮನೆ, ಮನೆ ಅಳಿಯ, ಸತ್ಯ ಹರಿಶ್ಚಂದ್ರ, ಪಾತಾಳ ಮೋಹಿನಿ, ಮಿಸ್ ಲೀಲಾವತಿ, ಮಹಾಸತಿ ಅನಸೂಯ, ಚಂದ್ರಹಾಸ, ಕಠಾರಿ ವೀರ, ಕಾಸಿದ್ರೆ ಕೈಲಾಸ. ಸ್ವಲ್ಪ ಹೊಸದು ಅಂತಂದರೆ ಶ್ರೀನಾಥ್ ಸರ್ ಜೊತೆಗೆ ಗಂಡ ಮನೆ ಮಕ್ಕಳು, ಅದರಲ್ಲೂ ಅವ್ರ ಪಾತ್ರ ಅದ್ಭುತವಾಗಿದೆ. ಅವ್ರಿಗೆ ಜಯಂತಿ ಅಮ್ಮ ಅಂದರೆ ತುಂಬ ಇಷ್ಟ ಅಂತ. ಯಾಕೆಂದರೆ ಈ ಕೆಲವು ಚಿತ್ರಗಳಲ್ಲಿ ಜಯಂತಿ ಅಮ್ಮನ ಜೊತೆ ಅಭಿನಯಿಸ್ಬೇಕಾದ್ರೆ ಜಯಂತಿ ಅಮ್ಮ ಮೈನ್ ಲೀಡ್ ಆದಾಗ ಇವರು ಇನ್ನೊಂದು ಹೀರೋಯಿನ್ನು, ಸೆಕೆಂಡ್ ಹೀರೋಯಿನ್ನು, ಈ ಥರ ಎಲ್ಲ ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರು ಮೇಕಪ್ ಮಾಡ್ಕೊಳ್ಳೋದು, ಅವ್ರು ಬರೋದು, ಅವ್ರು ನಿಂತ್ಕೊಳ್ಳೋದು, ಅವ್ರ ಕ್ಯಾಮ್ರಾ ಲೈಟ್ ಪೊಸಿಷನ್ ತೊಗೊಳ್ಳೋದು, ಅದನ್ನೇ ನೋಡ್ತಾ ನಿಂತ್ಕೊಳ್ಳೋದು, ನಾ ಯಾವಾಗ ಇವ್ರ ಥರ ಆಗೋದು ಅಂತ. ಅದು ಯಾವ ದೇವರಿಗೆ ಆ ಕೂಗು ಕೇಳಿಸ್ತೋ ಏನೋ ಗೊತ್ತಿಲ್ಲ. ವಾಣಿಶ್ರೀ ಅವರು ಯಾವ ಮಟ್ಟದಲ್ಲಿ ಬೆಳೆದ್ರು ಅಂತಂದರೆ ಸ್ನೇಹಿತರೆ, ಆಂಧ್ರಕ್ಕೆ ಹೋಗಿ ಆಂಧ್ರದಲ್ಲಿ ತೆಲುಗು ಚಿತ್ರರಂಗದಲ್ಲಿ ಟಾಲಿವುಡ್ ಅಂತ ಏನು ಹೇಳ್ತೀವಿ ಅಲ್ಲಿ ಒಂದು ಟ್ರೆಂಡನ್ನೇ ಸೆಟ್ ಮಾಡಿಬಿಟ್ರು ಅವರು. ಅಂದರೆ ವಾಣಿಶ್ರೀ ಬಿಂದಿ, ವಾಣಿಶ್ರೀ ನೆಕ್ಲೆಸ್, ವಾಣಿಶ್ರೀ ಸ್ಯಾರಿ, ಈ ಥರದ್ದೆಲ್ಲ ಟ್ರೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಕಲಾವಿದೆಯಾಗಿ ಹೆಸರು ಮಾಡಿದ್ರು. ಎಲ್ಲ ದಿಗ್ಗಜರು, ಅಲ್ಲಿನ ಕೃಷ್ಣರಾಜು ಸರ್ ಇರ್ಬೋದು, NTR ಸರ್ ಇರ್ಬೋದು, ಶೋಭನ್ ಬಾಬು ಸರ್ ಇರ್ಬೋದು, ಎಲ್ಲರ ಜೊತೆಗೂ ಅವ್ರು ಅಭಿನಯಿಸಿ ಸೈ ಅನ್ನಿಸ್ಕೊಂಡ್ರು. ಆ್ಯಂಡ್ ಅವರು ಯಾರೇ ಸ್ಟಾರ್ ಸಿನಿಮಾ ಮಾಡ್ತಿರಲಿ, ಆ ಮೇಕಪ್ಗೆ ಅವರು ತುಂಬ ಪ್ರಾಮಿನೆನ್ಸ್ ಕೊಡೋರಂತೆ. ಅಂದರೆ ಡೀಟೇಲಿಂಗ್ ಮೇಕಪ್ ಅವ್ರು 9 ಗಂಟೆಗೇ ಸ್ಪಾಟ್ಗೆ ಹೋಗ್ತಿದ್ದಂತೆ. ಬೇರೆ ದಿಗ್ಗಜ ಕಲಾವಿದರು ಯಾರೇ 7-7:30 ಹೋದ್ರು, ವಾಣಿಶ್ರೀ ಅಮ್ಮ ಮಾತ್ರ 9 ಗಂಟೆಗೇ ಸ್ಪಾಟ್ಗೆ ಹೋಗ್ತಾ ಇದ್ದಂತೆ. ಘೋರಂತ ದೀಪಂ ಅನ್ನೋ ಒಂದು ತೆಲುಗು ಚಿತ್ರಕ್ಕೆ ಈ ಮೇಕಪ್ ಇಷ್ಟು ಏನು ಪ್ರಾಮಿನೆನ್ಸ್ ಕೊಡ್ತಿದ್ರು ಇವರು, ಅಷ್ಟು ಪ್ರಾಮಿನೆನ್ಸ್ ಇಲ್ಲದೆ ವಿತೌಟ್ ಮೇಕಪ್, ಝೀರೋ ಮೇಕಪ್ನಲ್ಲಿ ಆ್ಯಕ್ಟ್ ಮಾಡಿದಂಥ ಸಿನಿಮಾ ತುಂಬ ದೊಡ್ಡ ಹಿಟ್ ಆಗಿದೆ ಆ ಪಿಕ್ಚರು. ಮೇಕಪ್ ಇಲ್ಲದೇನೂ ನಾನು ಆ್ಯಕ್ಟ್ ಮಾಡಿ ಗೆಲ್ಬೋದು ಅನ್ನೋದನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ. ಆವಾಗ ತುಂಬ ಜನ ಒಪ್ಕೊಂಡಿದ್ದಾಗ ಯಾರೋ ಪ್ರೆಸ್ನವ್ರು ಕೇಳಿದ್ರಂತೆ, ಹಿಂಗೆ ಆ ಪಿಕ್ಚರ್ನು ವಿತೌಟ್ ಮೇಕಪ್ಪಲ್ಲೂ ಒಪ್ಪಿಟ್ಟಿದ್ದಾರೆ, ಬಹುಶಃ ಅದು ಯಾವುದೋ ಒಂದು ಮೇಕಪ್ ಟೆಕ್ನಿಕ್ ಅಂತಲೇ ಅನ್ಕೊಂಬಿಟ್ಟಿರ್ಬೋದು ಅಂತ ತಮಾಷೆಯಾಗಿ ಅದನ್ನು ಹೇಳಿದ್ರಂತೆ. ಇನ್ನು ಟಾಪಲ್ಲಿರಬೇಕಾದ್ರೆ ಸಿನಿಮಾ ಇಂಡಸ್ಟ್ರಿಯಿಂದ ದೂರ ಆಗ್ತಾರೆ. ಅವರ ಊರಿಗೆ ಮಾಡದ ಕೆಲಸಗಳು, ಹಾಗೆ ಅವ್ರಿಗೆ ಜೀವನದಲ್ಲಿ ಆದ ಮೋಸ, ಅವರ ಯಜಮಾನರು, ಅವರ ಮಕ್ಕಳು,
ಹಾಗೆ ಅವರ ಕಮ್ಬ್ಯಾಕೇ ಒಂದು ಚಾಲೆಂಜ್ ಆಗಿತ್ತು. ಅವರಿಗೆ ಹೆಲ್ತ್ ಇಶ್ಯೂಸ್ ಏನೇನಾಯಿತು, ಈ ಎಲ್ಲ ವಿಚಾರಗಳನ್ನು ನಾಳಿನ ಸಂಚಿಕೆಯಲ್ಲಿ ನಿಮಗೆ ವಿಸ್ತಾರವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನು ನಿಮ್ಮ ರಘುರಾಮ್. ಇದು ಸಿನಿಮಾ ಸರಸ್ವತಿ ಬೆಳ್ಳಿ ಪರದೆಯ ಸತ್ಯ ಕಥೆಗಳ ಪ್ರಸ್ತುತಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಲವ್ ಯು ಆಲ್.